ನಾನು ಬ್ರಷ್ ಮಿಕ್ಸಿ ತೊಳಿತಾ ಇದ್ದೆ ಕಳಿಸಿದ್ದಾರೆ ಏನಕ್ಕೆ ಕಳಿಸಿದ್ದಾರೆ ನನಗೊಂದು ಗೊತ್ತಾಗ್ತಿಲ್ಲ. ಇವನು ವ್ಲಾಗ್ ಮಾಡ್ತಾರೆ ನೋಡಿ ಗೈಸ್. ಹೊಸ ಕೊಟ್ಟಿರೋದು ಮಾಮನ್ ಗರ್ಲ್ ಫ್ರೆಂಡ್. ನಿಜ ಹೇಳು, ಮಾಮಂಗ್ ಯಾರು ಗಿಫ್ಟ್ ಬಂದ್ ಕೊಟ್ಟು ಹೋಗಿದ್ದು? ಬಡ್ಕೊಂಬೇಡ್ರಿ ಮನೇಲಿ. Hi guys, welcome back to my new video. ಇವತ್ತು ನಾನು ಬೆಳಗ್ಗೆ ಬೇಗ ಇದ್ದಿದ್ದೀನಿ ಗೈಸ್. ಯಾಕಂದರೆ ನನಗೂ ಗೊತ್ತಿಲ್ಲ. ನನ್ನ ಕೆಲ್ಸಕ್ಕೆ ಹೋಗ್ಬೋದು ಸ್ವಲ್ಪ ಲೇಟಾಗಿ ಮಲಗಿದ್ದೆ ನೋಡಿ. ಇವತ್ತು 9:45ಗೆ ಎದ್ದಿದ್ದೀನಿ. ಸೊ ಬನ್ನಿ ಇವತ್ತು ನಾನು ಡೈಲಿ ರೋಟೀನ್ ಏನಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿಂದ ಲೆಟ್ ಮಿ ಟೇಕ್ 1 ವೀಕ್ ಡೈಲಿ ವ್ಲಾಗ್ ಚಾಲೆಂಜ್ ನೋಡೋಣ. ಮಾಡ್ತಾಯಿದ್ದೀನಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಚಾಲೆಂಜ್ ತೊಗೊಂಡಿದ್ದೀನಿ 1 ವೀಕ್ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಡೈಲಿ, ಒನ್ ಬೈ ಒನ್ ನೋಡೋಣ ಏನಾಗುತ್ತೆ ಅಂತ. ಐ ಥಿಂಕ್ ಕಂಟೆಂಟ್ ಇಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹುಡುಕ್ತೀನಿ ಕಂಟೆಂಟ್ ಮಾಡೋಕ್ಕೆ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಇವಾಗ ಬೆಳಗ್ಗೆ ಬೇಗ ಎದ್ದು ನಾನು ಕೂತಿದ್ದೀನಿ. ಇವಾಗ ನಾಷ್ಟ ಮಾಡ್ಬೇಕು ನಾನು. ನಮ್ಮಮ್ಮ ನಾಷ್ಟ ಏನು ಮಾಡೋರು ಅಂತ ತೋರಿಸ್ತೀನಿ. ನಮ್ಮಮ್ಮ ನಾಷ್ಟ ಕಿಚಡಿ ಮಾಡಿದ್ದಾರೆ. ನಾಷ್ಟ ಕಿಚಡಿ ಇದೆ. ಆ್ಯಂಡ್ ಇವತ್ತಿನ ಕೆಲಸ ಏನೇನಿದೆ ಅಂದರೆ ನಾನು ಶಾಪಿಂಗ್ ಹೋಗಬೇಕು. ಆಮೇಲೆ ನಾವು ನಿನ್ನೆ ಈವೆಂಟ್ ಮಾಡಿದ್ವಿ, ಅಲ್ಲಿ ಎಡಿಟ್ ಮಾಡಿದ್ದೀವಿ, ಅದನ್ನು ಕೊಡೋಕ್ಕೆ ಹೋಗಬೇಕು. ಅಲ್ಲಿಂದ ಚೆಕ್ ಇಸ್ಕೊಂಬರ್ಬೇಕು. ತುಂಬ ಕೆಲಸ ಇದೆ ಇವತ್ತು. ಸೊ ಬನ್ನಿ ಏನೇನಾಗಿದ್ದೆಲ್ಲ ತೋರಿಸ್ಕೊಡ್ತೀನಿ. ಫುಲ್ ಸ್ಟ್ರೆಸ್ ಡೇ ಇದೆ ಇವತ್ತು. ಸೊ ಬನ್ನಿ ಹೋಗೋಣ. ಎಲ್ಲ ಒಂದಾದಾಗ ಒಂದು ಕೆಲಸ ಮುಗಿಸೋಣ. ನಾನು ಇನ್ನೂ ಸ್ನಾನ ಮಾಡಬೇಕು. ಎಲ್ಲ ರೆಡಿಯಾಗಿ ನಿಮಗೆ ನಾಷ್ಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಲೆಟ್ಸ್ ಗೋ ಗಾಯ್ಸ್. ನಾನು ಇವಾಗ ತಾನೇ ಜಸ್ಟು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಯಾರೋ ಒಬ್ಬರು ಫೋಟೋ ಬೂತಿಂದ ಏನೋ ಪಾರ್ಸಲ್ ಬಂದಿದೆ ಅಂತ ಇದು ಕೊಟ್ಟರು. ಗಿಫ್ಟ್ ಪ್ಯಾಕ್ ಎಲ್ಲ ಆಗಿತ್ತು. ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟು ಓಪನ್ ಮಾಡಿಬಿಟ್ಟೆ. ಆ್ಯಂಡ್ ಬನ್ನಿ ನಿಮ್ಗೆ ಏನು ತೋರಿಸ್ತೀನಿ. ಇದು ಯಾರು ಕಳಿಸಿದ್ದಾರೆ, ಏನಕ್ಕೆ ಕಳಿಸಿದ್ದಾರೆ ನನಗೊಂದು ಗೊತ್ತಾಗ್ತಿಲ್ಲ. ಐ ಮೀನ್ ನನ್ನ ಬರ್ತಡೇ ಒಂದು ವಾರದಲ್ಲಿ ಇರ್ಬೋದು, ಅದಕ್ಕೋಸ್ಕರ ಕಳಿಸಿದ್ದಾರೆ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಫುಲ್ಲು ಪಚ ಅಂತೆಲ್ಲ ಓಪನ್ ಮಾಡಿಬಿಟ್ಟೆ ಆಗಲೇ. ಸೊ ಬನ್ನಿ ಒಳಗಡೆ ಏನಿದೆ ತೋರಿಸ್ತೀನಿ. ನಾನು ನೋಡಾಯಿತು ಆ್ಯಂಡ್ ನಿಮಗೂ ತೋರಿಸ್ತೀನಿ ಏನಿದೆ ಅಂತ. ಲೆಟ್ಸ್ ಗೋ. ನೋಡಿ ಗೈಸ್, ಯಾರೋ ಫೋಟೋ ಪ್ರಿಂಟಿಂದ ಇದೊಂದು ಚೈನು ಆ್ಯಂಡ್ ಒಂದು ಫೋಟೋ ನಂದು. ಅಷ್ಟು ಕ್ರೇಜಿ ಇದೆಲ್ಲ ಗೈಸ್. ಈ ಫೋಟೋ ಯಾರು ಗೊತ್ತಿದ್ರೆ ಹೇಳಿ, ಎಲ್ಲಿ ತೆಗ್ದಿದ್ದು ನಾನು, ಯಾವ ವಿಡಿಯೋ ಮಾಡ್ಬೇಕಾದ್ರೆ ತೆಗ್ಸ್ಕೊಂಡಿದ್ದು ಅಂತ. ಕ್ರೇಜಿ ಇದೆ. ಯಾರು ಕೊಟ್ಟಿದ್ದಾರೋ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ಯಾರು ಕೊಟ್ಟಿದ್ದೀರಾ ಅಂತ ದಯವಿಟ್ಟು. ಆ್ಯಕ್ಚುಲಾಗಿ ತುಂಬ ಸಖತ್ತಾಗಿದೆ ಫೋಟೋ. ಇದನ್ನು ನಮ್ಮ ಅಮ್ಮಂಗೆ ನನ್ನ ತಮ್ಮಂಗೆಲ್ಲ ತೋರಿಸಿ ರಿಯಾಕ್ಷನ್ ತೊಗೊತೀನಿ. ಸಖತ್ತಾಗಿದೆ ಗೈಸ್. ಗಿಫ್ಟ್ ಯಾರು ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಇದೊಂದು ಚೈನ್ ಬೇರೆ ಕೊಟ್ಟಿದ್ದಾರೆ. ಅವ್ರ ಹೆಸರು, ಅಡ್ರೆಸ್ಸು, ಡೀಟೇಲ್ಸ್ ಏನೂ ಇಲ್ಲ. ಸ್ನಾನ ಮಾಡ್ಕೊಂಡು ಅವಾಗ ತಾನೇ ಆಚೆ ಬಂದೆ. ಒಂದು ಅಣ್ಣ ಬಂದುಬಿಟ್ಟು ಪಾರ್ಸಲ್ ಇದೆ ಅಂತ ಕೊಟ್ಬಿಟ್ಟು ಹೋದರು. ಯಾವ ಫೋಟೋ ಪ್ರಿಂಟ್ ಶಾಪಿಂದ ಅಂತ ನೋಡಿದೆ. ಅವ್ರ ಅಡ್ರೆಸ್ಸು ಇಲ್ಲ, ಏನೂ ಇಲ್ಲ. ನಮ್ಮನೆ ಅಡ್ರೆಸ್ ಮಾತ್ರ ಹಾಕಿ ಫೋಟೋ ಪ್ರಿಂಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರು ಕೊಟ್ಟಿದ್ದೀರೋ. ಇಟ್ ಮೀನ್ಸ್ ಅ ಲಾಟ್. ಬನ್ನಿ ಗೈಸ್, ಇವಾಗ ನಾನು ಇನ್ನೂ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಬೇಕು, ಇನ್ನು ಶಾಪಿಂಗ್ ಹೋಗಬೇಕು. ಬನ್ನಿ ಹೋಗೋಣ ಬೇಗ. ಗೈಸ್, ನಾನು ಅವಾಗಿಂದ ಯೋಚನೆ ಮಾಡ್ತಾನೇ ಇದ್ದೀನಿ, ಯಾರು ಕಳಿಸ್ಕೊಟ್ಟಿರೋದು ಅಂತ. ಗೈಸ್, ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಏನು ಕಳಿಸ್ಕೊಟ್ಟಿದ್ದೀರಾ ಅಂತಾರು ಹೇಳಿ. ನನ್ನ ಬರ್ತಡೇಗೆ ಅಂತ ಅನ್ಕೊತೀನಿ. ಅದು ಇಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಕಮೆಂಟ್ ಹಾಕಿ. ಯಾರು ಗೊತ್ತಿರೋ ಇದ್ರೆ ಸಿಗೋಣ. ಏನಕ್ಕೆ ಕಳಿಸ್ಕೊಟ್ಟಿದ್ದೀರಾ ಅಂತ ಇವಾಗೂ ಅರ್ಥ ಆಗ್ತಿಲ್ಲ ಗೈಸ್. ಇದನ್ನು ಫಸ್ಟ್ ಟೈಮ್ ಏನೋ ಗಿಫ್ಟ್ ಬಂದುಬಿಟ್ರೆ ಈ ಥರ ಯೋಚನೆ ಆಗೋದು ಗೊತ್ತಾ, ಯಾರು ಕಳಿಸಿದ್ದಾರೆ ಅಂತ. ಇದಕ್ಕಿಂತ ಮುಂಚೆ ಯಾರೋ ನನಗೆ ಫಸ್ಟು ಕ್ರೇಟಿನೋ ಅದೆಲ್ಲ ಕಳಿಸ್ಕೊಟ್ಟಿದ್ರು. ಜಿಮ್ಗೆ ಹೋಗೋ ಟೈಮಲ್ಲಿ ಬಾಟಲು, ಶೇಕರ್ ಎಲ್ಲ. ಇದು ಕಳಿಸ್ಕೊಟ್ಟಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಸೊ ಬನ್ನಿ ಯೋಚನೆ ಮಾಡ್ತಾನೆ ಟೈಮ್ ಹೋಗುತ್ತೆ ನಂದು. ಒಂದು ಸ್ವಲ್ಪ ಹೊತ್ತು ಗೇಮ್ ಎಲ್ಲ ಆಡೋಣ. ಟೈಮ್ ಪಾಸ್ ಮಾಡಬೇಕಲ್ಲ ಗೈಸ್. ನಮ್ಮ ಅಮ್ಮ ಬೇರೆ ಒಂದಷ್ಟು ಕೆಲಸ ಹೇಳೋರೆ, ಆ ಕೆಲಸನ ಮುಗಿಸ್ಬೇಕು. ಆ್ಯಂಡ್ ಇನ್ನು ಶಾಪಿಂಗ್ ಹೋಗಬೇಕು. ಎಷ್ಟೊಂದು ಬೇಜಾನ್ ಕೆಲಸ ಇದೆ. ಬನ್ನಿ ಇವತ್ತು ಡೇ ಫುಲ್ ಎಕ್ಟಿಕ್ ಆಗಿದೆ ಅಂತ ನನಗೆ ಗೊತ್ತು. ಬೇಗ ಮುಗಿಸೋಣ ಕೆಲಸ ಎಲ್ಲ ನಿಮಗೂ ತೋರಿಸ್ತೀನಿ ಗೈಸ್. ಫೈನಲಿ ನಮ್ಮ ಅಮ್ಮಂದು ವೋಟರ್ ಐಡಿ ಫಾರ್ಮ್ ಇಸ್ಕೊಳಕ್ಕೆ ಬಂದಿದ್ದೀವಿ BBMP ಆಫೀಸ್ಗೆ. ಸೊ ನೋಡಿದ್ರೆ ಇವಾಗ ಇಲ್ಲೂ ಇಲ್ಲ ಅಂದರು. ಇವಾಗ ಬೇರೆ ಕಡೆ ಹೋಗಿ ಇಸ್ಕೊಂಬರ್ಬೇಕಂತೆ. ಸೊ ಬನ್ನಿ ಅಲ್ಲಿ ಬೇರೆ ಕಡೆ ಹೋಗೋಣ. ನಮ್ಮ ಮಾಮೇನೆ ಬೇರೆ ಕೇಳಕ್ಕೆ ಹೋಗಿದ್ದಾರೆ. ವೀಡಿಯೋ ಮಾಡೋಕ್ಕಾಗಿಲ್ಲ ನಾವು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಸೊ ಬೇಗ ಬಂದಿದ್ದೀವಿ. ಇಲ್ಲಿಂದ ಹೋಗಬೇಕು, ಇನ್ನು ಬಟ್ಟೆ ತೊಗೊಬೇಕು. ಬನ್ನಿ ನೋಡೋಣ ಏನೇನಾಗೈತೆ ಅಂತ. ಲೆಟ್ಸ್ ಗೋ. ಕರೆಕ್ಟಾಗಿ ಇವಾಗ ಟೈಮ್ ಬಂದು ಗೈಸ್, ಮಧ್ಯಾಹ್ನ ಒಂದು 4 ಗಂಟೆ ಆಗಿದೆ. ನೋಡೋಣ, ಇನ್ನೂ ರಾತ್ರಿ ಗಂಟೆ ಲಿಮಿಟ್ ಟೈಮ್ ಇದೆ ಗೈಸ್. ಎಲ್ಲ ಒಂದು ರೌಂಡ್ ಹಾಕೋ ಬಂದರು, ಕೊನೆಗೂ ಸಿಗಲಿಲ್ಲ. ಓಯ್ ನನ್ನೇ ಬೀಳಿಸ್ತಿದ್ದೆ. ಬ್ಲಾಗ್ ಮಾಡ್ತಿದ್ದೆ ನೀನು. ಏನು ಬೇಕಪ್ಪ? ಹೊಸ ಬ್ಯಾಟು. ನಿಂಗೇನು ಬೇಕಪ್ಪ? ನೋಡಪ್ಪ, ನೀನು ನೋಡಿ ಹೊಸ ಬ್ಯಾಟ್ ಬೇಕು ಅಂತೀಯಾ? ಸೊ ಬನ್ನಿ ಗೈಸ್, ಇವಾಗ ಮತ್ತೆ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದು ಇವಾಗ ನಮ್ಮ ಅಜ್ಜಿ ನೋಡಕ್ಕೆ ಬೇರೆ ಕಡೆ ಹೋಗ್ಬೇಕು. ಹೆಂಗೆ ಸಮಾಚಾರ?
ಕೊನೆಗೂ ಸಿಗಲಿಲ್ಲ ಗೈಸ್. ನಮ್ಮ ಅಮ್ಮನ ಓಟ್ರೆ ಹೇಳಿ ನಾಳೆ ಬೆಳಗ್ಗೆ ಹೋಗ್ಬೇಕಂತೆ ಮತ್ತೆ. ಸೊ ಬನ್ನಿ ಇವಾಗ ನಮ್ಮ ಮತ್ತೆ ಮಾತಾಡ್ಸ್ಕೊಂಡು ಓಡೋಣ ಗೈಸ್. ಇವನು ವ್ಲಾಗ್ ಮಾಡ್ತಾನೆ ನೋಡಿ ಗೈಸ್, ಹೊಸ ವ್ಲಾಗರ್ ನಮ್ಮ ಮನೆಗೆ. ಮಾತಾಡಿ ಇವಾಗ ಏನು ನೋಡಿ. ನಮ್ಮ ಅತ್ತೆ ನನ್ನ ಬ್ರಷಲ್ಲಿ ಏನು ಮಾಡ್ತಾವ್ರೆ, ನಾನು ಬ್ರಷಲ್ಲಿ ಮಿಕ್ಸಿ ತೊಳಿತಾ ಇದ್ದ ಅತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೋಡ ನಿಮ್ಮಮ್ಮ ಏನು ಮಾಡ್ತಾ ಇದ್ಲೆ ಗೈಸ್. ನನ್ನ ಬ್ರಷ್ ಮಮ್ಮಿ ನನ್ನ ಬ್ರಷ್ ಹೋಯ್ತು, ನನ್ನ ಬ್ರಷ್ ಹೋಯ್ತು ಗೈಸ್. ನನ್ನ ಬ್ರಷಲ್ಲಿ ಮಿಕ್ಸಿನ ಕ್ಲೀನ್ ಮಾಡ್ತಾ ಇದ್ದೆ. ಅಯ್ಯೋ ದೇವ್ರೆ, ಏನು ಮಾಡೋದು ಹೇಳ್ರಿ ಇವಾಗ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಗಾಯ್ಸ್. ಹಾಂ ಹೇಳು. ಹೊಸ ಬ್ರಷ್ ತಗೊಂಡಿದ್ದೀನಿ. ಅಯ್ಯೋ 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 ಬಿಡಮ್ಮ, ಆಯ್ತು ಬಿಡಮ್ಮ, ಆಯ್ತು ಆಯ್ತು ಆಯ್ತು. ಎಷ್ಟು ನಿಮ್ಮಲ್ಲಿ ಹತ್ರ ಬ್ರಷ್ ಇದ್ರೆ ಬೇರೆಯವ್ರದ್ದು ತೊಳಿರಿ, ಈ ಥರ ಯೂಸ್ ಮಾಡ್ಕೊಳ್ರಿ, ಒಳ್ಳೇದಾಗುತ್ತೆ. ನಾಳೆ ಇರ್ತೀನಿ ಇರ್ತೀನಿ ನೋಡಿ ಗಾಯ್ಸ್. ಹೊಸ ಟೆಕ್ನಿಕ್ ಗೊತ್ತಾಗಿದೆಯಲ್ಲ, ಯಾರು ಬ್ರಷ್ ಇದ್ರೆ ಕ್ಲೀನ್ ಆಗೋದನ್ನ ಮಿಕ್ಸಿ ಕ್ಲೀನ್ ಮಾಡಕ್ಕೆ ಮಾಡಿ. ಫೈನಲಿ ನಮ್ಮ ಅಜ್ಜಿ ನೋಡಕ್ ಬಂದಿದ್ದೀವಿ. ಏನ್ರಿಗಾಯ್ತಮ್ಮ, ಏನು ಸಮಾಚಾರ? ಸಿಕ್ತಿಲ್ಲ ಫಾರಮ್, ನಿಮ್ದು ಸಿಕ್ಕಿಲ್ಲ ನಮ್ದು ಸಿಕ್ಕಿಲ್ಲ. ಮತ್ತೆ ಮನೇಲಿ ಅಂಗಡಿ ಇದು ದೊಡ್ಡಮ್ಮ ಮನೇಲಿ ಅವ್ರೆ. ಗೊತ್ತಿಲ್ಲ ನಿಂಗೆ ಅಜ್ಜಿಲ್ ಬಂದಿರೋದು? ನನಗೂ ಗೊತ್ತಿಲ್ಲ. ನೋಡಪ್ಪ ಅಜ್ಜಿ ಇಲ್ಲೇ ಐತೆ. ಗೊತ್ತು ಗೊತ್ತು ಇಷ್ಟಿಂಗು ಅಜ್ಜಿ ನಮ್ಮ ಮನೆ ಕರ್ಕೊಂಡೈತೆ ಅಂತ. ಹ್ಞೂ ಎಲ್ಲ ಗೊತ್ತಲ್ಲಪ್ಪ ನಿಂಗೆ ಆಗ್ಲೇ. ದೊಡ್ಡಮ್ಮ ರಜೆ ಹಾಕಿದ. ನಾಳೆ ಸಂಡೇ ಗೋಡ್ ಚೇನ್ ಕೊಟ್ಬಿಡ ಇನ್ನೊಂದು. ಗೋಡ್ ಚೇನ್ ಕೊಟ್ಬಿಡ. ತುಕಾಲಿ ಚೇನ್ ಗೋಡ್ ಚೇನ್ ಚಿನ್ನದ ಸರ ಕೊಟ್ಬಿಡ. ನೋಡಪ್ಪ ಮೊದಲೇ ಐತಂದ್ರೆ ನಮ್ಗೆ ಹೇಳೇ ಇಲ್ಲ. ಯಾರ ಹತ್ರ ಐತಪ್ಪ? ಲಾಗ್ ಮಾಡಬೇಡ, ವ್ಲಾಗ್ ಮಾಡ್ಬೇಡ ಅಂತ. ಇದು ಕೈ ರಿಂಗು. ಕೈ ರಿಂಗಾ? ಅದು ಗೋಲ್ಡನ್ ಶಾರ್ಪ್. ಇದು ಚಿಕ್ಕದು. ಯಾವುದೋ ಮೂವಿ ನೋಡ್ತಾ ಇದೀವಿ, ಚೈನೀಸ್ ಮೂವಿ. ಯಾವುದು ಅಂತ ಗೊತ್ತಿಲ್ಲ. ಅದು ಪಾಕಿಸ್ತಾನ. ರಿಕೋಸ್. ಆಫ್ ಮಾಡಮ್ಮ ಫೋನು. ಹಿಂದಿಂದ ನೋಡ್ತಾನೆ. ಏನು ತಂದಿದೆ ತೋರಿಸು, ತೋರಿಸು. ಏನು ತಂದಿದೆ ತೋರಿಸು. ಆಯಿತು ಆಯ್ತು, ವಿಡಿಯೋ ಮಾಡಲ್ಲ. ತೋರ್ಸಪ್ಪ, ತೋರ್ಸು. ಏನು ನಾನು ತೆಗಿತೇನೆ. ಹಾಕು ಇನ್ನು ತಗೊಬಂದು ನನ್ನ ಅಜ್ಜಿಗೆ ಗಿಫ್ಟಾ? ಗಿಫ್ಟಾ? ಸಿಕ್ತ ಸಿಕ್ತ ಸಿಕ್ತ. ಅದೇನು ಸಕ್ಕರೆ ಥರ ಐತೆ. ಏನದು? ಏನದು? ಏನ್ ತಗೊಬಂದವ್ ನೋಡು. ಏನೋ ತಗೊಬಂದವನೆ ಅಂದ್ರೆ ಮಣಿ ತೋರ್ಸು. ಯಾವ ಥರ ಐತೆ ನೋಡಿ ನಂಗೆ ಕೊಡಿಲಿ. ಕಿವಿಗೆ ಕಳತ್ತೆ ಮಣಿನ, ಅದು ಕಿವಿಗೆ ಹಾಕಂತಾರೆ ಯಾರಲ್ಲಿ. ಏನ್ ಮಾತಾಡ್ಸಲ್ಲಿ ಸೂಚಿ ಥರ ಪಡಿಸ್ಬಿಟ್ಟ ನೋಡಜ್ಜಿ ಏನಂತ ಐತೆ. ಮಾಡ್ಲಿ, ಮಾಡ್ತೀನಿ. ನಮ್ಮಜ್ಜಿ ಯಾರು? ನಮ್ಮಜ್ಜಿ ಬಡ್ಕೊಂಬೇಡ್ರಿ ಮನೇಲಿ. ಒಳ್ಳೆ ಟೀ ಬ್ರೇಕ್ ಆಗಿದೆ. ಟೀ ಕುಡ್ಕೊಂಡು ಮೂವಿ ನೋಡಿಕೊಂಡು ಚಿಲ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಬರಬೇಕು, ಇನ್ನು ಶಾಪಿಂಗ್ ಹೋಗಬೇಕು. ನಮ್ಮ ಮುಂದೆ ಎಲ್ಲ ಕೆಲಸ ಮುಗಿಸಿ ನಾನು ಬೆಳಗ್ಗೆಯಿಂದ ಇವಾಗ ತಿನ್ಕೊಂಡು ತಿನ್ನು ಕಾಯ್. ಚಾಕ್ಲೇಟು ಹಾಂ, ದುಬೈ ಚಾಕ್ಲೇಟ್. ಹಾಂ, ಏನೇನೋ ಹೇಳ್ತಾನಪ್ಪ ಇವ್ರು. ಬನ್ನಿ ಅಲ್ಲ ಗಿಫ್ಟು. ಹಾಂ ಹೆಂಗೆ
ಮೋಸ್ಟ್ಲಿ ಮಾಮನೇ ಮಾಡ್ಸ್ಕೊಂಡ್ ಬಂದಿರ್ಬೋದು. ನಾನು ಯಾಕೆ ಮಾಡಿಸ್ಕೊಂಬರ್ಲಿ? ನಾನು ಮಾಡಿಸ್ಕೊಂಡು ಬಂದಿಲ್ಲ. ಇಲ್ಲ ಮನೆ, ನಾನು ಮಾಡಿಸ್ಕೊಂಡು ಬಂದಿಲ್ಲ. ನಾನು ಮಾಡಿಸ್ಕೊಂಬಂದ್ರೆ ಹೇಳಲ್ವಾ ಗೈಸ್? ಯಾರು ನೋಡಿ ಯಾರಂತ ಗೊತ್ತಿಲ್ಲ ಗಿಫ್ಟ್ ಕೊಟ್ಟಿರೋರು, ಪ್ಲೀಸ್ ಕಮೆಂಟ್ ಹಾಕಿ. ಮತ್ತೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಕಮೆಂಟ್ ಹಾಕಿ ಗೈಸ್ ಯಾರು ಅಂತ. ಮನೇಲೆಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಹಾಕಿ ನೋಡೋಣ ಯಾರು ಅಂತ. ನಾವು ಅಮ್ಮ ರಿಯಾಕ್ಷನ್ ತೊಗೊಳ್ಳೋಣ. ಯಾರು? ಏನಂತ ಮನೆ? ಟಿವಿ ಸೌಂಡ್ ಆಫ್ ಮಾಡೋ. ಹುಡುಗರಲ್ಲ ಮನೆ, ಹುಡುಗಿ ಕೊಟ್ಟಿರೋದು ಮಾಮನ್ ಗರ್ಲ್ ಫ್ರೆಂಡ್. ಎಲ್ಲ ಕಣ ನಂಗೆ ನಾ ಮನೆ ನಿಜ ನಂಗೆ ಗೊತ್ತಿಲ್ಲ. ಇಲ್ಲ ನನಗೆ ನಿಜ ಗೊತ್ತಿಲ್ಲ. ಮಾಡಪ್ಪ ಮಮ್ಮಿ, ನಿಜ ನಂಗೆ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಹೆಸರು ಬರ್ತಿಲ್ಲ. ಅದರಲ್ಲಿ ಇಷ್ಟನೇ ಬಂದಿದ್ದು, ಗಿಫ್ಟ್ ಪ್ಯಾಕ್ ಆಗಿ ಬಂದೈತೆ ಅಷ್ಟೇ. ಇಲ್ಲ ಅಲ್ವಾ? ಮಮ್ಮಿ ಹೆಂಗೈತೆ? ಫೋಟೋ ಪ್ರಿಂಟ್ ಶಾಪ್ ಅಂತ ಕೊಟ್ಬಿಟ್ಟು ಹೋದ್ರು ಅಷ್ಟೇ, ಬುಕ್ ಮಾಡೋರೆ ಅಂತ. ಅವ್ರ ಹೆಸರು ಹೇಳಿಲ್ಲ, ಏನೂ ಇಲ್ಲ. ಕೊಡ್ತಿದ್ದೆ. ಯಾರು ಹುಡುಗರು ಕೊಟ್ಟಿರೋದ ನೋಡು ಹಿಂಗೆ ನನ್ನ ಕಡೆ, ಅವ್ರ ಮಾಮನ್ ನನ್ನ ಕಡೆ ಅಲ್ಲ ಮನೆ. ಮಾಮನೇ ನನ್ನ ಕಾಲ್ ಬಿಡು, ನನ್ನ ಕಾಲ್ ಬಿಡು. ನನಗೆ ಬಂದಿರೋ ಗಿಫ್ಟ್ನ ನಮ್ಮ ಅಮ್ಮ ಹಾಕೊಂಡು ಕೈಗೆ ನೋಡು. ಚಿನ್ನದ ಬ್ರಾಸ್ಲೆಟ್ ಕೊಟ್ಬಿಟ್ಟವ್ರೆ. ಹ್ಞೂ, ಎಷ್ಟು ಎಂತ ಒಳ್ಳೆ ಫ್ರೆಂಡ್ಶಿಪ್ ಗುರು ಇವಂದು. ಮಮ್ಮಿ ಯಾರು ಕೊಟ್ಟಿರೋದಂತ ಇನ್ನೂ ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು, ಯಾರು ಕೊಟ್ಟಿರೋದಂತ ಇನ್ನೂ ಗೊತ್ತಿಲ್ಲ. ಚಚಿನು ನನಗೂ ಗಿಫ್ಟ್ ಕಳ್ಸಿತ್ತು. ಚಚಿ ಅಣ್ಣ ಅಲ್ಲ ಕಣೋ, ಸಚಿನ್ ಅಣ್ಣ ನನಗೂ ಗಿಫ್ಟ್ ಕಳ್ಸಿತ್ತು. ಇದೇನಪ್ಪ ಬ್ಯಾಟ್ ಯಾವುದು? ಏನಪ್ಪ ಹೆಂಗೈತೆ ಗಿಫ್ಟು? ನೋಡಿ ನನ್ನ ಬರ್ತಡೆಗೆ ಇದ್ದಾರದು ಬ್ರಾಸ್ಲೆಟ್ ಕೊಡಿಸ್ಬಿಡು. ನನ್ನ ಬರ್ತಡೇ ಗಿಫ್ಟ್ ಯಾರೋ ಕೊಟ್ಟವ್ರೆ ಅಂದರೆ ಇನ್ನು ಬರ್ತಡೇಗೆ ಆಗಲಿ ಇದು ಕೊಡಿಸ್ಬೇಕಂತ. ಏನು ಸ್ಕೆಚ್ ಆಗ್ತೀಯಮ್ಮ? ಮಮ್ಮಿ ಇವತ್ತು ಹೋಗಿದ್ವಿ ಫಾರ್ಮ್ ಇಸ್ಕೊಂಬರೋಕ್ಕೆ. ಫಾರ್ಮ್ ನಾಳೆ ಬೆಳಗ್ಗೆ ಬಾ ಅಂತ ಹೇಳಿದ್ರು. ಎಷ್ಟು ಗಂಟೆಗೆ? ಅಜ್ಜಿ ಮನೆ ಹತ್ರ ಹೋಗ್ಬೇಕು, ಇಸ್ಕೊಂಡು ನೀನು ಹೋಗಿ ಇಸ್ಕೊಬಾ. 8 ಗಂಟೆಗೆ 8 ಗಂಟೆಗೆ ಹೋಗ್ಬೇಕು ಅಜ್ಜಿ ಮನೆ ಹತ್ರ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇವಾಗ 9 ಗಂಟೆ ಕೆಲ್ಸಕ್ಕೆ. ನಿಜ ಹೇಳು, ಮಾಮಂಗೆ ಯಾರು ಗಿಫ್ಟ್ ಬಂದು ಕೊಟ್ಟು ಹೋಗಿದ್ದು? ನಿಜ ಆಮೇಲೆ ಹುಡುಗಾಡು ಕೊಟ್ಟಿದ್ದು. ಹುಡುಗರು ಅಲ್ಲ, ಹುಡುಗ. ಎದ್ ನಿಂತ್ಕೊ ಒಂದ್ ನಿಮಿಷ ಇಲ್ಲಿ. ಈಗ ಮಾಡಿದ್ರೆ ಹೆಂಗ್ ನನ್ ಕತೆ? ಗುಂಡ ಎಲ್ಲರೂ ಮುದ್ದಾಡ್ತಾರೆ ಅತ್ಲಾಗ ಇವನ್ನ. ಗುಂಡಣ್ಣ ತೂಕ ಅವನ್ನ ಬಿಡಮ್ಮ, ಬೀಳ್ಸಿಯಾ ನೋಡ್ತೀನಿ. ಎಲ್ಲ ನನ್ನ ಬಗ್ಗೆ ಸುಳ್ಳು ಹೇಳ್ತಾರೆ. ಇರಪ್ಪ, ಪಪ್ಪಿ ಕೊಡ್ತೀನಿ, ಇರು ಪಪ್ಪಿ ಕೊಡ್ತೀನಿ. ಒಂದೇ ಒಂದು ಪಪ್ಪಿ. ಅಯ್ಯೋ 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 ಅಯ್ಯೋ, ನನ್ನ ಮಗನೇ ನೋಡಪ್ಪ, ನೀನು ಕೊಡ್ತಿಲ್ಲ ತಾನೆ ಇವಾಗ. ಬಿಡಮ್ಮ ಮನುಷ್ಯ, ಅವನ್ನ ಬಿಡು ನಿಮಿಷ ಹೇಳ್ತೀನಿ. ನಂಗೆ ಪಪ್ಪಿ ಕೊಡು ಮನೆ. ನೋಡಿ ಹೆಂಗೆ ಕೊಡ್ತಾನೆ, ಹೆಂಗೆ ಹೆಂಗೆ ಹೆಂಗೆ. ನಮ್ಮ ಮೋನಿಗೆ ಕೊಡ್ತಾನೆ, ಇಲ್ಲ ನೋಡಿಲಿ. ಅವ್ನು ಬೇಡ ಬಿಡು ಮನೆ, ನೀನು ಬೇಡ ಅಷ್ಟೇ. ಹೆಂಗೆ ನಾವು ಅಯ್ಯಪ್ಪ ತರ್ಲೆ ಕಣ ನಿನ್ ತಮ್ಮ, ಏನಂತೀಯ? ಫೈನಲಿ ಇವತ್ತು ಡೇ ಹಿಂಗಿತ್ತು. ನನ್ನ ತಮ್ಮ ಹೋಮ್ವರ್ಕ್ ಬರ್ಕೊತಾನೆ, ನಾವೆಲ್ಲ ಊಟ ಆಯಿತು. ಆ್ಯಂಡ್ ಇವಾಗ ನಾನು ಸಡನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ಅಮ್ಮ. ಬಾಯ್. ಹೆಂಗಿತ್ತು ಗಿಫ್ಟ್? ಅದು ಯಾರು ಕೊಟ್ಟಿದ್ದು ಅಂತ ಏನು ಹೇಳ್ತೀಯಾ? ನನಗೇನೋ ಪ್ರಕಾರ ಯಾರಂತ ಗೆಸ್ ಮಾಡೋಕ್ಕಾಯ್ತಿಲ್ಲ. ಎಷ್ಟೊಂದು ಜನ ಅವರೇ ನಿನ್ನ ಫ್ರೆಂಡ್ಸು. ಮೇ ಬಿ ಅದು ಎಲ್ಲಿಂದ ಬಂದಿರೋದಂತ ಗೊತ್ತಿಲ್ಲಲ್ಲ. ಮೇ ಬಿ ಭಾವನ ಇರಬೇಕು, ಇಲ್ಲ ತನು ಇರಬೇಕು, ಇಲ್ಲ ಸಚಿನಣ್ಣ ಇರಬೇಕು. ನನ್ನ ಗೆಸ್ಸಿಂಗ್ ಇವ್ರು 3 ಜನದಲ್ಲಿ ಒಬ್ರು, ಇಲ್ಲಾಂದ್ರೆ ನಿನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಒಬ್ರು ಕಳಿಸಿರ್ತಾರೆ. ಆ ಫೋಟೋ ಇರೋದು ತನಕ ಭಾವನಕ ಅಷ್ಟೇ. UB ಸಿಟಿ ಅಲ್ಲಿ ತಗ್ಸ್ಕೊಂಡಿರೋದು. UB ಸಿಟಿ ಅಲ್ಲ, ಅದು ಗೋವಾ. ಅದು ಸೊ ಗೈಸ್, ಬನ್ನಿ ಗೈಸ್, ಇವತ್ತಿಂದ ಇಷ್ಟೇ ನಂದು. ನೋಡೋಣ ನೆಕ್ಸ್ಟ್ ನಾಳೆ ಏನು ಮಾಡ್ತೀನಿ ಅಂತ. ಡೈಲಿ ವ್ಲಾಗ್ ನಾನು ಕೆಲ್ಸಕ್ಕೆ ಹೋಗಿ ಕೆಲಸದಲ್ಲೂ ಮಾಡ್ತೀನಿ ಏನಾಗಿದೆ ವ್ಲಾಗು ಅಂತ. ಸೊ ವಿಡಿಯೋಲಿ ಇಷ್ಟ ಏನು ಮಾಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನಗೆ ಗಿಫ್ಟ್ ಕೊಟ್ಟಿದೆ, ಸರ್ಪ್ರೈಸಿಂಗ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಯಾರು ಕಳಿಸಿದ್ರೆ ನಂಗೆ ಪ್ಲೀಸ್ ಕಮೆಂಟ್ ಹಾಕಿ ನೋಡೋಣ ಯಾರು ಅಂತ. ಬನ್ನಿ ಹೋಗೋಣ. ಬಾಯ್ ಬಾಯ್. ಬಾಯ್ ಕೌಶಲ್. ಬನ್ನಿ ಗೈಸ್, ಇವಾಗ ಏನು ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಬೇಕು. ದುಡ್ಡು ಇಂಪಾರ್ಟೆಂಟ್ ಅಲ್ವಾ? ಕೆಲ್ಸಕ್ಕೆ ಹೋಗೋಣ ಇವಾಗ. ಫಸ್ಟು ಕೆಲ್ಸಕ್ಕೆ ಹೋಗಿ ಮತ್ತೆ ನೋಡೋಣ ಇನ್ನೇನಾಗುತ್ತೆ ಕೆಲಸದಲ್ಲಿ ಅಂತ.
ಎಸ್ಕೋ ಗೈಸ್, ಇಷ್ಟಕ್ಕೆ ನಾನು ಮುಗ್ದಿಲ್ಲ. ಇವಾಗ ಮತ್ತೆ ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡ್ಬೇಕು 2 ಗಂಟೆ ಗಂಟ ಕೆಲಸ ಮಾಡಿ ಮತ್ತೆ 5 ಗಂಟೆಗೆ ಎದ್ದು ಮತ್ತೆ 5 ಗಂಟೆಯಿಂದ ನೆಕ್ಸ್ಟ್ ನಾಳೆ ರಾತ್ರಿ 2 ಗಂಟೆ ಕೆಲಸ ಇರುತ್ತೆ ನಮ್ಮದು. ದಟ್ಸ್ ಲೈಫ್ ಗಾಯ್ಸ್. 18 ಆದಮೇಲೆ ಹುಡುಗರ ಲೈಫ್ ಹಿಂಗೆ ಇರುತ್ತೆ. ಯಾರು ಈ ಥರ ಕಷ್ಟಪಡ್ತಿದ್ರೆ ಕಮೆಂಟ್ ಹಾಕಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.